ನೀಲಗಿರಿ ಮರಗಳ ದೆಸೆಯಿಂದ ಅಂತರ್ಜಲ ಮಟ್ಟ ಪಾತಾಳ ಸೇರ್ತಾ ಇದೆ. ಮಣ್ಣಿನ ಫಲವತ್ತತೆ ಕೂಡ ಕುಸಿತಾ ಇದೆ. ಇದನ್ನರಿತಂತಹ ಆ ಮಹಿಳೆ ನೀಲಗಿರಿಗೆ ತಿಲಾಂಜಲಿ ನೀಡಿದ್ರು, ಹಲಸನ್ನ ಬೆಳೆದ್ರು. ಇದರಿಂದ ಉತ್ತಮ ಲಾಭ ಪಡಿತಾ ಇದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಆಗಾಗ ಕೈಕೊಡುವ ಮಳೆ, ಮತ್ತೊಂದೆಡೆ ಬೆವರು ಹರಿಸಿ ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಇಲ್ಲ. ಇವೆಲ್ಲದರ ಜೊತೆಗೆ ಕೃಷಿ ಕಾರ್ಮಿಕರ ಸಮಸ್ಯೆ. ಇದರಿಂದಾಗಿ ಇಂದು ಕೃಷಿ ಮಾಡುವವರ ಸಂಖ್ಯೆ ಕುಸಿದಿದೆ. ಇಂಥ ಪರಿಸ್ಥಿತಿಯಲ್ಲಿಯೂ ಸವಾಲು ಎದುರಿಸಿ ಉಳಿದವರು ಇದ್ದಾರೆ. ಇಂಥವರ ಸಾಲಿನಲ್ಲಿ ಆ ಮಹಿಳೆಯು ನಿಂತಿದ್ದಾರೆ. ಸ್ವಾವಲಂಬನೆ ಬದುಕು ಕಂಡುಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ತುರುವನಹಳ್ಳಿ ಗ್ರಾಮ ನಿವಾಸಿ ಅಶ್ವತ್ಥಮ್ಮ. ಇವರ ಪತಿ ಕಾಂತರಾಜು. ಈ ದಂಪತಿಗೆ 4 ಎಕರೆ ಜಮೀನಿದೆ. ಇದರಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುವ ಮೂಲಕ ಮಾದರಿ ಕೃಷಿಕರು ಎನಿಸಿಕೊಂಡಿದ್ದಾರೆ. ಒಂದು ಎಕರೆಯಲ್ಲಿ ರಾಗಿ, ಮತ್ತೊಂದು ಎಕರೆಯಲ್ಲಿ ಪಪ್ಪಾಯಿ ಬೆಳೆಯುತ್ತಿದ್ದಾರೆ. ಹಲಸಿಗಾಗಿಯೇ 1 ಎಕರೆ ಜಮೀನು ಮೀಸಲು. ಇನ್ನುಳಿದ ಜಮೀನಿನಲ್ಲಿ ತರಕಾರಿ ಬೆಳೆ. ಹಲಸು ಬೆಳೆಯಲು ಪ್ರಮುಖ ಕಾರಣ ಕೃಷಿ ಕಾರ್ಮಿಕರ ಸಮಸ್ಯೆ. ಬಹುತೇಕರು ಇಂದು ಕಾರ್ಖಾನೆಗಳಿಗೆ ಹೋಗುತ್ತಿದ್ದಾರೆ. ಇದರಿಂದ ಕೃಷಿ ಕೆಲಸಗಳಿಗೆ ಬರುವವರು ಬಹಳ ಕಡಿಮೆ. ಕೃಷಿ ಕಾರ್ಮಿಕರ ಕೊರತೆ ಅಶ್ವತ್ಥಮ್ಮ ಅವರಿಗೆ ಸಮಸ್ಯೆ ಆಗಲಿಲ್ಲ. ಇದರ ಪರಿಹಾರಕ್ಕೆ ಅವರು ಕಂಡುಕೊಂಡಿದ್ದು ಹಲಸು ಕೃಷಿ. ಇದರ ಗಿಡಗಳನ್ನ ನಾಟಿ ಮಾಡಿ ಬೆಳೆದ್ರು. ಉತ್ತಮವಾಗಿ ಬೆಳೆಸಲು ಶ್ರಮ ಪಟ್ರು. ಇದರ ಪರಿಣಾಮ ಇಂದು ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಈ ಹಲಸೆ ನಾವು ಯಾಕಂದ್ರೆ ಹಲಸೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ನಮಗೆ ಕೂಲಿ ಕಾರ್ಮಿಕರ ಕೊರತೆ ಇದೆ. ಅಂದ್ರೆ ಎಲ್ಲರೂ ತೋಟದ ಕೆಲಸ ಅದು ಇದು ಅಂತ ಮಾಡಕ್ ಬರಲ್ಲ. ಎಲ್ಲ ಫ್ಯಾಕ್ಟ್ರಿ ಅದು ಇದು ಎಲ್ಲ ಹೋಗ್ತಾ ಇರ್ತಾರೆ ಟೌನ್ ಕಡೆ. ಆದ್ರಿಂದ ನಾವು ಇವಾಗ ಈ ಮರನೇ ಬೆಳೆಸ್ಬೇಕು, ಯಾಕೆ ಸುಮ್ಮನೆ ವೇಸ್ಟ್ ಆಗಿ ಭೂಮಿ ಬಿಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಮರನ ಬೆಳೆಸಿದೀವಿ. ಇದರಿಂದ ನಮಗೆ ತುಂಬ ಒಳ್ಳೆ ಆದಾಯನೂ ಇದೆ. ಬಟ್ ಹಣ್ಣು ಬರುತ್ತೆ ನಮಗೆ ವರ್ಷನೂ ನಮಗೆ ಇದು ದುಡ್ಡು ಬರುತ್ತೆ ನಮ್ಮ ಕೈಗೆ. ಎಲೆ ಹೋದ್ರೋದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ. ಆ ಥರ ನಾವು ಇದು ಮಾಡಿದ್ದೀವಿ. ನೀಲಗಿರಿ ಮರ 5 ರಿಂದ 8 ವರ್ಷಕ್ಕೆ ಕಟಾವಿಗೆ ಬರುತ್ತೆ. ಆದ್ರೆ ಹಲಸಿನಿಂದ 3 ವರ್ಷಕ್ಕೆ ಆದಾಯ, ನಿರಂತರ ಲಾಭ. ಅಂತರ್ಜಲ ಕುಸಿಯುವ ಭಯ ಇಲ್ಲ. ಮಣ್ಣಿನ ಫಲವತ್ತತೆ ಕಡಿಮೆ ಆಗುವ ಆತಂಕ ಇಲ್ಲ. ತೂಬಗೆರೆ ಹಲಸಿಗೆ ಉತ್ತಮ ಬೇಡಿಕೆ. ಪಕ್ಕದ ರಾಜ್ಯಗಳಿಗೂ ಇಲ್ಲಿನ ಹಣ್ಣುಗಳು ರಫ್ತು. ತೂಬಗೆರೆ ಹಲಸು ಸಹಕಾರ ಸಂಘ ಇದೆ. ಇದರ ಮೂಲಕ ಹಾಪ್ಕಾಮ್ಸ್ ಮಾರಾಟ ಮಳಿಗೆಯಲ್ಲಿಯೂ ಮಾರಾಟ. ಅಶ್ವತ್ಥಮ್ಮ ಅವರ ಕಾರ್ಯ ಅನೇಕರಿಗೆ ಮಾದರಿ. ಅವರಂತೆಯೇ ಸಾಕಷ್ಟು ಬೆಳೆಗಾರರು ಹಲಸು ಬೆಳೆಯುತ್ತಿದ್ದಾರೆ. ಸರ್, ಈ ಹಲಸಿಂದ ತುಂಬಾ ಬೇಡಿಕೆ ಇದೆ. ಇವ್ರು ಹೇಳೋ ಪ್ರಕಾರ ಪ್ರಕೃತಿ, ಅಂತರ್ಜಲ ಎಲ್ಲ ರೀತಿ ಸಂರಕ್ಷಣೆ ಮಾಡೋ ರೀತಿಯಲ್ಲಿ ಅವರ ಅಭಿಪ್ರಾಯ ಇದೆ. ಒಳ್ಳೆ ಅಭಿಪ್ರಾಯ. ಈ ತರ ಎಲ್ಲರಲ್ಲೂ ಇಂಥ ಒಳ್ಳೆ ಅಭಿಪ್ರಾಯ ಬರಬೇಕು. ಹಲಸಿಂದ ಅವರು ನೋಡಿ ಸುತ್ತಮುತ್ತ ಎಲ್ಲೂ ನೀಲಗಿರಿ ಕಾಣಿಸ್ತಾ ಇಲ್ಲ. ಹಲಸಿಂದ ಅವ್ರು ಒಳ್ಳೆ ಲಾಭ ಇದೆ. ವರ್ಷ ದುಡ್ಡು ತಗೊಳ್ಳೋಂಥ ಆಲೋಚನೆ ಒಳ್ಳೇದಿದು. ನೀಲಗಿರಿಯಿಂದ 5 ವರ್ಷಕ್ಕೆ 6 ವರ್ಷಕ್ಕೆ ಒಂದ್ಸರ್ತಿ ಬರ್ತಾ ಇತ್ತು. ಅಂದ್ರೆ 12 ವರ್ಷಕ್ಕೆ 2 ಕೊಯ್ಲೆ. ಇದು ಹಲಸು ಹಂಗಲ್ಲ. ಮಾಡಿದ್ಮೇಲೆ 3 ವರ್ಷಕ್ಕೆ 4 ವರ್ಷಕ್ಕೆ ಫಸಲು ಬಂದ್ರೆ ವರ್ಷನೂ ಬರ್ತಾನೆ ಇರ್ತದೆ. ಆ ತರ ಅವರು ಒಳ್ಳೆ ಆಲೋಚನೆ ಮಾಡಿದ್ದಾರೆ. ತೂಬಗೆರೆ ಹೋಬಳಿಯ ಬಹುತೇಕ ರೈತರು ಇಂದು ಹಲಸು ಬೆಳೆ ಮಹತ್ವ ಮನಗಂಡಿದ್ದಾರೆ. ನಿರ್ದಿಷ್ಟ ಆದಾಯ ತಂದುಕೊಡುವ ಹಣ್ಣಿನಿಂದ ಅಭಿವೃದ್ಧಿ ಹೊಂದುತ್ತಿದ್ದಾರೆ. ಇದೊಂದು ಆಶಾದಾಯಕ ಬೆಳವಣಿಗೆ. ಇಂಥ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಅಶ್ವತ್ಥಮ್ಮ ಮತ್ತು ಇಂಥ ಕೆಲವರು ಮಹಿಳೆಯರು ಪಾಲ್ಗೊಂಡಿರುವುದು ಶ್ಲಾಘನೀಯ ಸಂಗತಿ. ಗುರುಪ್ರಸಾದ್ HP, ಸುದ್ದಿ TV, ಚಿಕ್ಕಬಳ್ಳಾಪುರ.